ಈ 5 ಬುಕ್ಸ್ ನ ಓದೋದ್ರಿಂದ ನಿಮ್ಮ ಲೈಫ್ ತುಂಬಾನೇ ಚೇಂಜ್ ಆಗುತ್ತೆ. ನಂಬರ್ 5, ದ ಸೈಕಾಲಜಿ ಆಫ್ ಮನಿ. ಈ ಬುಕ್ ನ ನೀವು ಓದೋದ್ರಿಂದ ನಿಮ್ಮ ಲೈಫ್ ಅಲ್ಲಿ ದುಡ್ಡನ್ನ ನೀವು ಯಾವ ರೀತಿ ನೋಡ್ಬೇಕು ಅಂತ ನಿಮ್ಗೆ ಅರ್ಥ ಆಗುತ್ತೆ. ನಂಬರ್ 4, ಅಟಾಮಿಕ್ ಹ್ಯಾಬಿಟ್ಸ್. ಈ ಬುಕ್ ನ ಓದೋದ್ರಿಂದ ನಿಮ್ಮ ಲೈಫ್ ಅಲ್ಲಿ ಸಣ್ಣ ಪುಟ್ಟ ಹ್ಯಾಬಿಟ್ಸ್ ಯಾವ ತರ ಬಿಗ್ ರಿಸಲ್ಟ್ಸ್ ನ ಕ್ರಿಯೇಟ್ ಮಾಡ್ತವೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನಂಬರ್ 3, ರೀವರ್ಕ್. ಈ ಬುಕ್ ನ ಓದೋದ್ರಿಂದ ನೀವು ನಿಮ್ಮ ಲೈಫ್ ಅಲ್ಲಿ ನಿಮ್ ಕೆಲ್ಸನ ನೋಡೋ ರೀತಿನ ಇದು ಕಂಪ್ಲೀಟ್ಲಿ ಚೇಂಜ್ ಮಾಡುತ್ತೆ. ನಂಬರ್ 2, ರಿಚ್ ಡ್ಯಾಡ್ ಅಂಡ್ ಪೂರ್ ಡ್ಯಾಡ್. ಅಕಸ್ಮಾತ್ ನೀವು ಫೈನಾನ್ಷಿಯಲ್ ನಾಲೆಜ್ ಬಗ್ಗೆ ತಿಳ್ಕೋಬೇಕು ಅಂತ ಅನ್ಕೊಂತಿದ್ರೆ ಇದು ಒನ್ ಆಫ್ ದ ಬೆಸ್ಟ್ ಬುಕ್ ಅಂತಾನೆ ಅನ್ಬೋದು. ಈ ಬುಕ್ ಅಲ್ಲಿರೋ ರೂಲ್ಸ್ ನಿಮ್ ಲೈಫ್ ನ ಚೇಂಜ್ ಮಾಡ್ತವೆ. ನಂಬರ್ 1, ಶ್ರೀಮದ್ ರಾಮಾಯಣ ಮತ್ತೆ ಭಗವದ್ಗೀತಾ. ರಾಮಾಯಣ ಮತ್ತೆ ಭಗವದ್ಗೀತೆಯಿಂದ ನೀವು ತುಂಬಾ ವಿಷಯಗಳನ್ನ ಕಲ್ತ್ಕೋಬಹುದು. ನೀವು ನಿಮ್ ಲೈಫ್ ಅಲ್ಲಿ ಪ್ರಾಬ್ಲಮ್ಸ್ ನ ಯಾವ ರೀತಿ ಫೇಸ್ ಮಾಡ್ಬೇಕು, ಪ್ರಾಬ್ಲಮ್ಸ್ ಬಂದಾಗ ನೀವ್ ಯಾವ ರೀತಿ ಇರ್ಬೇಕು ಅಂತ ಈ ಬುಕ್ಸ್ ಇಂದ ನಿಮಗ್ ಗೊತ್ತಾಗುತ್ತೆ. ಅಷ್ಟೇ ಅಲ್ಲದೆ ಈ ಬುಕ್ ಇಂದ ನೀವು ತುಂಬಾ ವಿಷಯಗಳನ್ನ ಕಲ್ತ್ಕೋಬಹುದು. ಅಂಡ್ ಒಂದು ಪೀಸ್ಫುಲ್ ಲೈಫ್ ನ ಲೀಡ್ ಮಾಡ್ಬೇಕು ಅಂತ ಅನ್ಕೊಳ್ಳೋ ಪರ್ಸನ್ಸ್ ಗೆ ಇದು ಒಂದು ಬೆಸ್ಟ್ ಬುಕ್ ಅಂತಾನೆ ಅನ್ಬೋದು. ಸೊ ಈ 5 ಬುಕ್ಸ್ ಅಲ್ಲಿ ನಿಮ್ಮ ಫೇವ್ರೆಟ್ ಬುಕ್ ಯಾವುದು, ಆರ್ ಎಲ್ಸ್ ಯಾವ ಬುಕ್ ನ ನೀವು ನೆಕ್ಸ್ಟ್ ಓದ್ಬೇಕು ಅಂತ ಯೋಚನೆ ಮಾಡ್ತಿದಿರೋ ಆ ಬುಕ್ ನೇಮ್ ನ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇದೇ ತರ ಎಷ್ಟೋ ವ್ಯಾಲ್ಯೂಬಲ್ ಕಂಟೆಂಟ್ ಗಾಗಿ ನಮ್ಮ ವಿನ್ನರ್ಸ್ ವರ್ಲ್ಡ್ ಚಾನೆಲ್ ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ.